ಚುಕ್ಕೆ ಗುರುತಿಸಕ್ಕೆ 678 ಸನ್ಮಾನ ಶ್ರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷ ಸಮರ್ಪಕವಾಗಿ ಹಾಗೂ ಸತ್ಯವನ್ನ ಇವರು ನಮಗೆ ಒಪ್ಪಿಸಿದ್ದಾರೆ. ಈಗಾಗಲೇ ಮುಳಬಾಗಿಲ ಕ್ಷೇತ್ರ ಗಡಿನಾಡು ಭಾಗ ಆಂಧ್ರಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ. 60-70 ಕಿಲೋಮೀಟರ್ ಆದ ಕೂಡ ನಮ್ಮಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ. ಇವತ್ತೇನು ಯಾವುದೇ ಮೆಡ್ರಾಸ್ ಮತ್ತು ತೃಪ್ತಿಗೆ ಹೋಗ್ಬೇಕಾದ್ರೆ ಎಷ್ಟು ಅಪಘಾತ ಹೋಗಿರ್ತಕ್ಕಂಥ ಪ್ರದೇಶ ನಮ್ದು. ಅಪಘಾತ ಅದು ಬಂದಾಗ ಐಸಿ ಓಪನ್ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ. ನೀವು ಕೂಡ ಅದನ್ನೇ ಹೇಳಿದ್ರಿ, ಉತ್ತರದಲ್ಲಿದ್ದೀರಿ. ಈಗಾಗಲೇ 64 ನಮ್ಮಲ್ಲಿ ಉಪಕೇಂದ್ರಗಳಿದಾವೆ. ಅದರಲ್ಲಿ 25 ಕೇಂದ್ರ ಬಾಡಿಗೆ ನಡೆಸ್ತಾ ಇದೀವಿ. 17ರಿಂದ 18 ಶಿಥಿಲವಾಗಿದ್ದಾವೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ, ಯಾವುದೇ ಅಪಘಾತ ಆದಾಗ ನಮ್ ಎಲ್ಲಾ ಒಂದು ಪೇಷಂಟ್ ಬೆಂಗಳೂರು ರೆಫರ್ ಮಾಡ್ತಾ ಇದ್ವಿ. ಮಾರ್ಗ ಮಧ್ಯದಲ್ಲಿ ಏನಾಗಿ ಈ ಟ್ರಾಫಿಕ್ ಸಮಸ್ಯೆಯಿಂದ ತೀರ್ಕೊಂತ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾದ ಗಣನೆ ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರ ಮಂಜುನಾಥ್ ಅವರ ಒಂದು ಕಳಕಳಿಯನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ, ಯಾಕಂತ ಹೇಳಿದ್ರೆ ಅದು ಒಂದು ಮೀಸಲು ಕ್ಷೇತ್ರ ಮತ್ತು ಹೈವೇಯಲ್ಲಿ ಹತ್ತಿರಕ್ಕೆ ಇರುವಂತ ಕ್ಷೇತ್ರನೇ. ಆದ್ರಿಂದ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಅಲ್ಲಿ ಆಸ್ಪತ್ರೆಯ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಅಲ್ಲಿ ನೀಡಬೇಕು ಅಂತ ನಾನು ಅವರನ್ನ ಪ್ರತ್ಯೇಕವಾಗಿ ಇನ್ನೊಂದ್ಸಲ ಅವ್ರ ಜೊತೆ ಮಾತನಾಡ್ತೀನಿ. ಏನೇನ್ ಮುಂದಿನ ದಿವಸಗಳಲ್ಲಿ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋಣ. ಈಗಿರುವಂತಹ ವ್ಯವಸ್ಥೆಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಕೆಲವೆಲ್ಲ ರಿಪೇರಿ ಮಾಡಿದ ಕೂಡ ಅದನ್ನ ದುರಸ್ತಿ ಮಾಡತಕ್ಕಂಥ ಕೂಡ ನಾವು ತಗೊಂಡಿದ್ದೀವಿ. ಮುಂದೆ ಇನ್ನೇನು ಮಾಡತಕ್ಕಂಥ ಅವಶ್ಯಕತೆ ಇದೆ ನೋಡ್ಕೊಂಡು ತದನಂತರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಯಾಕಂದ್ರೆ ನೀವು ಅದು ಹೊಸ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ನಾನು ಮತ್ತೆ ಕೂತ್ಕೊಂಡು ಆಮೇಲೆ ತೀರ್ಮಾನ ಮಾಡೋಣ. 25 ಉಪಕೇಂದ್ರಗಳಲ್ಲಿ ನಾವು ಬಾಡಿಗೆ ನಡೆಸ್ತಾ ಇದೀವಿ. ಈಗ ಬಾಡಿಗೆ ನಡೆಸಬೇಕು ಅಂತ ಬಾಡಿಗೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಆಯ್ತು. ಇಲ್ಲ, ಸ್ಥಳಾವಕಾಶ ಇದನ್ನ ಹೊಸದಾಗಿ ಮತ್ತೆ ಈ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಕ್ರಮ ತಗೊಳ್ತೀವಿ. ಅವಾಗ ಮುಳುಭಾಗದಲ್ಲಿ ಕೂಡ ಅದ್ರಲ್ಲಿ ಸೇರಿಸ್ಕೊಳ್ತೀವಿ.